ಮಣ್ಣಿನ ಮಗ ಕಾರ್ಯಕ್ರಮ ಇವತ್ತು 100 ಸಂಚಿಕೆಗಳನ್ನು ಪೂರೈಸಿದೆ. ಈ 100 ಸಂಚಿಕೆಗಳನ್ನು ಅಷ್ಟು ಸುಲಭವಾಗಿ ಮಾಡೋದಕ್ಕಾಗಿಲ್ಲ. ಸುದ್ದಿ ಮಾಧ್ಯಮಗಳು ಅಂತಂದ್ರೆ ಮೂಗು ಮುರಿಯೋರು ಜಾಸ್ತಿ. ಸುದ್ದಿ ಮಾಧ್ಯಮಗಳ ಮೇಲೆ ನಂಬಿಕೆ ಹೊಟ್ಟೋಗಿದೆ ಜನರಿಗೆ. ಅಂತ ಕಾಲಘಟ್ಟದಲ್ಲಿ ನಾವಿದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬರೀ ರಾಜಕೀಯಕ್ಕೆ ಫೋಕಸ್ ಮಾಡ್ತಾರೆ, ಬರೀ ರಾಜಕಾರಣಿಗಳು ಸೆಲೆಬ್ರಿಟಿಗಳ ಸುದ್ದಿಗಳನ್ನೇ ಜಾಸ್ತಿ ತೋರಿಸ್ತಾರೆ, ಬರೀ ನೆಗೆಟಿವ್ ತೋರಿಸ್ತವೆ ಸುದ್ದಿ ಮಾಧ್ಯಮಗಳು ಅನ್ನುವಂಥ ಒಂದು ಆರೋಪ ಎಲ್ಲ ಸುದ್ದಿ ಮಾಧ್ಯಮಗಳ ಮೇಲೂ ಕೂಡ ಇದೆ. ಆದರೆ ಪವರ್ ಟಿವಿ ಇದಕ್ಕೆ ಹೊರತಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ದೇಶಕ್ಕೆ ಅನ್ನ ನೀಡುವಂತಹ ರೈತನ ಪರವಾಗಿ ಏನಾದ್ರೂ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಪವರ್ ಟಿವಿ ಅಂದ್ಕೊಂಡಾಗ ಈ ಮಣ್ಣಿನ ಮಗ ಕಾರ್ಯಕ್ರಮ ಸಿದ್ಧವಾಗತ್ತೆ. ನಿಜವಾಗ್ಲೂ ಈ 100 ಸಂಚಿಕೆಗಳು 9 ತಿಂಗಳು ನಿರಂತರವಾಗಿ ಶೂಟ್ ಮಾಡಿದೀವಿ. ಅಂದ್ರೆ ಮಳೆ, ಚಳಿ, ಗಾಳಿ, ಬಿಸಿಲು ಇದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ಇಡೀ ಟೀಮ್ ಬಹಳ ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿದೆ. ಅಂಡ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. 31 ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡುವಾಗ ನೈಟ್ ಎಲ್ಲ ಜರ್ನಿ ಮಾಡ್ತಾ ಇದ್ವಿ, ಡೇ ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಶೂಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ವಿ. ಅಂಡ್ ಎಲ್ರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಬೀಯಿಂಗ್ ಅ ಫೀಮೇಲ್ ನಿಜವಾಗ್ಲೂ ಕೂಡ ಬಹಳ ಕಷ್ಟ ಇತ್ತು. 5-5 ದಿವಸ 6-6 ದಿವಸ ಜರ್ನಿ ಮಾಡೋದು ತುಂಬಾನೇ ಕಷ್ಟ ಇತ್ತು. ಅಂಡ್ ನಮ್ಮ ತಂಡದಲ್ಲಿ ಎಷ್ಟು ಜನಕ್ಕೆ ಪುಟ್ಟ ಮಕ್ಕಳಿದ್ದಾರೆ, ಕುಟುಂಬ ಬಿಟ್ಟು ಪುಟ್ಟ ಮಕ್ಕಳನ್ನ ಬಿಟ್ಟು ಅವರು 5-6 ದಿವಸ ಹೊರಗಡೆ ಬಂದು ಜರ್ನಿ ಮಾಡಿ ಕಾರ್ಯಕ್ರಮ ಶೂಟ್ ಮಾಡೋದು ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಬಟ್ ಅದೆಲ್ಲವನ್ನ ಮೀರಿ ಇವತ್ತು ಕಾರ್ಯಕ್ರಮ 100 ಸಂಚಿಕೆಗಳನ್ನ ಮುಗಿಸಿದೆ. ಅಂಡ್ ನಮ್ಮ ಮ್ಯಾನೇಜ್ಮೆಂಟ್ ರಾಕೇಶ್ ಶೆಟ್ಟಿ ಸರ್ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕೆಂದ್ರೆ ಯಾವುದೇ ಒಬ್ಬ ಸಿಬ್ಬಂದಿ ಇಲ್ಲಿ ನಾವ್ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಅಂದ ತಕ್ಷಣ ಅವರು ಅದಕ್ಕೆ ಯೋಚನೆ ಮಾಡಿ ಪರ್ಮಿಷನ್ ಕೊಡ್ತಾರೆ. ಎಸ್ ಮಾಡಿ ಹೋಗಿ ಗೋ ಹೆಡ್ ಅಂತ ಹೇಳ್ತಾರೆ. ಅಂತ ಒಬ್ಬ ಮುಖ್ಯಸ್ಥರ ಕೆಳಗೆ ನಾವು ಕೆಲಸ ಮಾಡ್ತಿದೀವಿ ಅಂತ ಹೇಳೋದು ಕೂಡ ಹೆಮ್ಮೆ ಅನ್ಸುತ್ತೆ. ನಮ್ಮ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಪ್ರಶಾಂತ್ ಸರ್, ಸುರೇಶ್ ಸರ್, ಮನೋಜ್ ಸರ್, ನಮ್ಮ ಎಡಿಟೋರಿಯಲ್ ಟೀಮ್ ಏನಿದೆಯಲ್ಲ ಇದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅವರ ಸಪೋರ್ಟ್ ಗೈಡೆನ್ಸ್ ಇಲ್ಲದೆ ನಾವು ಏನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಬಹಳ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಬೆನ್ನಿಗೆ ನಿಂತಿದ್ದು ನಮ್ಮ ಪ್ರೊಡಕ್ಷನ್ ಹೆಡ್ ಮಲ್ಲಿಕಾರ್ಜುನ್ ಸರ್. ಅವರ ಸ್ಯಾಕ್ರಿಫೈಸ್ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟಿದೆ. ಅಂಡ್ ಕ್ಯಾಮ್ರಾ, ಡ್ರೋನ್ ಅಲ್ಲಿ ನಾವು ಬಹಳಷ್ಟು ಶಾರ್ಟ್ಸ್ ಗಳನ್ನ ಶೂಟ್ ಮಾಡಿದೀವಿ. ಬಹುಶಃ ಒಂದು ಕೃಷಿ ಕಾರ್ಯಕ್ರಮಕ್ಕೆ ಡ್ರೋನ್ ಅನ್ನ ಬಳಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ದು ಪವರ್ ಟಿವಿ ಅಂತ ಹೇಳ್ಬೋದು. ನಮ್ಮ ಕ್ಯಾಮ್ರಾ HOD ಪುನೀತ್ ಇರ್ಬೋದು ಅಂಡ್ ಅವರ ಟೀಮ್ ಸುಧೀರ್, ಶರತ್, ಧನ್ರಾಜ್ ಅಂಡ್ ಶ್ರೀಹರಿ, ಸಂದೇಶ್ ಇವ್ರುಗಳೆಲ್ಲ ಬಹಳ ಸಪೋರ್ಟ್ ಮಾಡಿದ್ರು. ಅಂಡ್ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಬರೋದು ಕೂಡ ಒಂದು ಟೀಮ್ಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದೆಲ್ಲವನ್ನ ನಮ್ಮ ತಂಡ ತುಂಬಾ ಚೆನ್ನಾಗಿ ನಿಭಾಯಿಸಿದೆ. ಅಂಡ್ ನಮ್ಮ ಡ್ರೈವರ್ಸ್ ಇರಬಹುದು, ನಮ್ಮ ಫ್ರಂಟ್ ಆಫೀಸ್ ಅಡ್ಮಿನ್, ಪ್ರತಿಯೊಬ್ಬರದು ಕೂಡ ಕೊಡುಗೆ ಬಹಳಷ್ಟಿದೆ. ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ಸ್, ಇನ್ಪುಟ್, ಔಟ್ಪುಟ್ ಪ್ರತಿಯೊಂದು ತಂಡದ ಸದಸ್ಯರ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ರಿಪ್ಟ್ ಬರೆದಂತ ಅರುಣ್ ಸರ್ ಅವರ ಸ್ಯಾಕ್ರಿಫೈಸ್ ಇದೆ ಇದರಲ್ಲಿ. ಅಂಡ್ ಬಹಳಷ್ಟು ಸಂಚಿಕೆಗೆ ವಾಯ್ಸ್ ಓವರ್ ಕೊಟ್ಟಂತ ನನ್ನ ಕಲೀಗ್ ರಜಿನಿ ಅಂಡ್ ಅಶ್ವಿನಿ, ಇವರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಇವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಮಣ್ಣಿನ ಮಗ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಆಗಿ 100 ಸಂಚಿಕೆಗಳನ್ನ ಮುಗಿಸಿದೆ. ಬಹುಶಃ ಮತ್ತೆ ಹೊಸ ಕಾರ್ಯಕ್ರಮದೊಂದಿಗೆ ಪವರ್ ಟಿವಿ ನಿಮ್ಮ ಮುಂದೆ ಬರುತ್ತೆ.